ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಹಗರಣ ಆಗಿದೆ ಅನ್ನುವಂತಹ ಆರೋಪ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡಿತ್ತು. ಒಂದು ಕಡೆ ಇಡಿ ಮತ್ತೊಂದು ಕಡೆ ಲೋಕ ಇನ್ವೆಸ್ಟಿಗೇಷನ್ ಅನ್ನು ನಡೆಸ್ತಾ ಇದೆ. ಈ ನಡುವೆ ಹಾಸನದಲ್ಲೂ ಕೂಡ 50-50 ಸೈಟು ಹಂಚಿಕೆಯ ವಿಚಾರದಲ್ಲಿ ಜಟಾಪಟಿ ಜೋರಾಗಿದೆ. ಸರ್ಕಾರದ ನಿರ್ಧಾರ ಸೈಟನ್ನು ಪಡೆದವರನ್ನ ಆತಂಕಕ್ಕೆ ತಳ್ತಾ ಇದೆ. ಏನಿದು ಹಾಸನದಲ್ಲಿ ಸೈಟ್ ಫೈಟ್ ಅಂದ್ರ? ಇಲ್ಲಿದೆ ನೋಡಿ ಡೀಟೇಲ್ಸ್. ಮುಡಾ 50-50 ಸೈಟ್ ಹಂಚಿಕೆ ಕ್ಯಾನ್ಸಲ್ಗೆ ಸರ್ಕಾರದ ನಿರ್ಧಾರ. ಹಾಸನದಲ್ಲಿ ನಿವೇಶನಕ್ಕಾಗಿ ಭೂಮಿ ನೀಡಿದ ರೈತರಲ್ಲಿ ಆತಂಕ. ಭೂಮಿ ನೀಡಿ 50% ಅನುಪಾತದಲ್ಲಿ ನಿವೇಶನ ಪಡೆಯುವ ನಿರೀಕ್ಷೆಯಲ್ಲಿರುವ ಹಾಸನ ಜಿಲ್ಲೆಯ ಕೆಲವು ರೈತರಿಗೆ ಹೊಸ ಟೆನ್ಷನ್ ಶುರುವಾಗಿದೆ. ಮೈಸೂರಿನಲ್ಲಿ ರದ್ದಾದಂತೆ ಹಾಸನದಲ್ಲೂ ಆದರೆ ಮುಂದೇನು ಎನ್ನುವ ಆತಂಕ ಭೂಮಿ ನೀಡಿದ ರೈತರಲ್ಲಿ ಮನೆ ಮಾಡಿದೆ. ಒಂದು ವಾರದ ಹಿಂದೆ ಮೈಸೂರಿನ ಜಿಲ್ಲಾಧಿಕಾರಿ ಸಭೆ ನಡೆಸಿ 50-50 ಮಾದರಿಯ ಸೈಟ್ ಹಂಚಿಕೆ ಕೈಬಿಡಲು ನಿರ್ಧಾರ ಮಾಡಿದ್ದಾರೆ. ಇದು ಹಾಸನದ ರೈತರಲ್ಲಿ ಆತಂಕ ಉಂಟು ಮಾಡಿದೆ. 2022ರಲ್ಲಿ ಈ ಹಿಂದಿನ ಬಿಜೆಪಿ ಸರ್ಕಾರ ಹಾಸನ ತಾಲೂಕಿನ ಸಮುದ್ರವಳ್ಳಿ, ಸಂಕೇನಹಳ್ಳಿ ಸೇರಿ ಹಲವು ಹಳ್ಳಿಗಳ ಸಾವಿರಾರು ರೈತರೊಂದಿಗೆ ಸಭೆ ನಡೆಸಿದ್ರು. ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರ ಒಪ್ಪಂದ ಮಾಡಿಕೊಂಡು 50-50 ಅನುಪಾತದಲ್ಲಿ ನಿವೇಶನ ಹಂಚಿಕೆಗೆ ತೀರ್ಮಾನ ಮಾಡಿ 1020 ಎಕರೆ ಭೂಮಿಯನ್ನು ರೈತರು ಪಡೆದಿದ್ರು. ಈಗಾಗಲೇ ಯೋಜನೆಯಂತೆ ಕಾಮಗಾರಿ ಶುರುವಾಗಿ 70% ಕೆಲಸ ಮುಗಿದು ಇನ್ನೇನು ನಿವೇಶನ ಹಂಚಿಕೆ ಪ್ರಕ್ರಿಯೆ ಆರಂಭ ಆಗಬೇಕು ಎನ್ನುವಾಗಲೇ ರೈತರಿಗೆ ಆತಂಕ ಶುರುವಾಗಿದೆ. ಮೂಡಾ ಪ್ರಕರಣ ಆದ ನಂತರ ರೈತರಲ್ಲೂ ಸಹ ಒಂದು ಭಯದ ರೀತಿಯ ವಾತಾವರಣ ಆಗಿದೆ. ನಮಗೂ ಈ ಥರದ ಒಂದು ಆದರೆ ಈಗಿನ ಸರ್ಕಾರ ಒಂದು ಆದೇಶ ಬೇರೆ ಹೊರಡಿಸಿದೆ. ಹಾಗಾಗಿ ಆ ಥರ ಒಂದು ಸಮಸ್ಯೆ ಆಗ್ಬೋದು ಅನ್ನೋದು ರೈತರಲ್ಲೂ ಸಹ ಕಳವಳಗೊಂಡಿದ್ದಾರೆ. ಭಯ ಇದೆ. ಹಾಗಾಗಿ ನಮ್ಮ ಸರ್ಕಾರ ಇದ್ರ ಬಗ್ಗೆ ಈಗಿನ ಸರ್ಕಾರ ಇದನ್ನು ಗಮನದಲ್ಲಿಟ್ಕೊಂಡು ರೈತರಿಗೂ ಯಾವುದೇ ತೊಂದರೆ ಆಗದಾಗೆ ಏನು ಇವಾಗ ಹಿಂದೆ ಸರ್ಕಾರ ಮಾಡಿದ ಅನುಪಾತವನ್ನೇ ಮುಂದುವರಿಸ್ಕೊಂಡು ರೈತರಿಗೆ ನ್ಯಾಯವನ್ನು ದೊರಕಿಸಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಈಗ ಹಿಂದಿನ ಸರ್ಕಾರದ ಅವಧಿಯಲ್ಲಿ ಏನಾದಂಥ ಬಡಾವಣೆಯಲ್ಲಿ ರೈತರಿಗೆ 50% ಏನು ಅವರು ಲ್ಯಾಂಡ್ಗೆ ಅವ್ರ ಜಮೀನಿಗೆ ಅವರು 50% ಸೈಟನ್ನು ಕೊಡೋವಂಥ ಒಂದು ತೀರ್ಮಾನ ಆಗಿತ್ತು. ಬೇರೆ ಯಾರು ಪರಿಹಾರನೂ ಇಲ್ಲ. ಹಾಗಾಗಿ ಅದನ್ನೇ ಮುಂದುವರಿಸ್ಕೊಂಡು ಹೋಗಬೇಕು. ಏನು ಮೂಡಾ ಪ್ರಕರಣ ಆಗಿದೆ ಅದನ್ನು ಯಾವುದನ್ನು ಲೆಕ್ಕಕ್ಕಿಡ್ತಿಲ್ಲ. ರೈತರ ಸಂಕಷ್ಟದಲ್ಲಿದ್ದಾರೆ. ಅವರಿಗೆ ಒಂದು ಭರವಸೆ ನೀಡಿ ಅವರಿಗೆ ನ್ಯಾಯ ಕೊಡಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇನ್ನೊಂದೆಡೆ ಹಾಸನ ನಗರ ವ್ಯಾಪ್ತಿಯಲ್ಲಿ ನಿವೇಶನ ರಹಿತರಿಗೆ ನಿವೇಶನ ಒದಗಿಸುವ ನಿಟ್ಟಿನಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಹೈಟೆಕ್ ಬಡಾವಣೆ ನಿರ್ಮಿಸಿ ಹಂಚುವ ಕಾಮಗಾರಿ ಮುಗಿಯುವ ಹಂತಕ್ಕೆ ಬಂದಿದೆ. 1020 ಎಕರೆ ಪ್ರದೇಶದಲ್ಲಿ 13,800 ನಿವೇಶನಗಳು ನಿರ್ಮಾಣವಾಗಲಿದ್ದು, ನಿವೇಶನಕ್ಕಾಗಿ 27,000 ಮಂದಿ ಈಗಾಗಲೇ ಅರ್ಜಿ ಸಲ್ಲಿಸಿ 300 ಕೋಟಿ ಹಣವನ್ನ ಸಂದಾಯ ಕೂಡ ಮಾಡಿ ನಿವೇಶನ ಸಿಗಲಿದೆ ಎಂದು ಆಸೆಯಿಂದ ಕಾಯುತ್ತಿದ್ದಾರೆ. ಈ ಬಗ್ಗೆ ಸ್ಪಷ್ಟನೆ ನೀಡಿರುವ ಹುಡಾ ಆಯುಕ್ತರು ರೈತರೊಂದಿಗೆ ಒಪ್ಪಂದ ಮಾಡಿಕೊಂಡಿರುವ ಪ್ರಕಾರ 50-50 ಅನುಪಾತದಲ್ಲಿ ನಿವೇಶನ ಹಂಚಿಕೆ ಪ್ರಕ್ರಿಯೆ ನಡೆಯುತ್ತದೆ. ನಿವೇಶನ ಹರಾಜು ಪ್ರಕ್ರಿಯೆಗೆ ತಯಾರಿ ನಡೆದಿದ್ದು ಯಾರೂ ಕೂಡ ಆತಂಕ ಪಡುವುದು ಬೇಡ ಎಂದು ಅಭಯ ನೀಡಿದ್ದಾರೆ. ಪ್ರಾಧಿಕಾರ ಮತ್ತು ರೈತರ ಸಹಭಾಗಿತ್ವದಲ್ಲಿ 50-50 ಅನುಪಾತದಲ್ಲಿ ವಸತಿ ಯೋಜನೆಯನ್ನು ನಾವು ಮಾಡ್ತಾ ಇದ್ದೀವಿ. ರೈತರಿಗೆ 50-50ದಲ್ಲಿ ನಾವು ಈಗಾಗಲೇ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ. ಅದ್ರಲ್ಲಿ ಬರೋ ಅಂಥದ್ರಲ್ಲಿ 50-50 ಭಾಗನ ನಾವು ಇಬ್ಬರೂ ಸಮಪಾಲು ಮಾಡ್ಕೊತೀವಿ. ಅದು ಯಾವುದೇನು ಆತಂಕದ್ದೇನಿಲ್ಲ. ಆ ಥರದ್ದೇನು ನಮ್ಮಲ್ಲಿ ಯಾವುದೇ ವಾತಾವರಣ ಇಲ್ಲ. ಒಟ್ಟಿನಲ್ಲಿ 3 ವರ್ಷಗಳಿಂದ ತಮ್ಮ ಜೀವನಾಧಾರವಾಗಿದ್ದ ಭೂಮಿ ನೀಡಿರುವ ರೈತರು ಬೆಳೆಯೂ ಇಲ್ಲದೆ ಆದಾಯವೂ ಇಲ್ಲದೆ ಇಂದಲ್ಲ ನಾಳೆ ನಿವೇಶನ ಸಿಗಲಿದ್ದು ಅದರಿಂದ ಒಂದಷ್ಟು ಆದಾಯ ತಮ್ಮದಾಗುತ್ತೆ ಎಂದು ಕಾಯುತ್ತಿದ್ದಾರೆ. ಮುಂದೇನಾಗುತ್ತೋ ಕಾದು ನೋಡಬೇಕಿದೆ. ನಾಗರಾಜ್ ಜೊತೆ ಶಶಿಧರ್, ಬಿಸಿ ಪಬ್ಲಿಕ್ ಟಿವಿ, ಹಾಸನ.